ಇನ್ನು ಈ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಈ ಸರಣಿ ಆತ್ಮಹತ್ಯೆಗಳೇನು ನಡೀತಾ ಇಲ್ಲ, ಇದರಿಂದ ಈಗ ಸರ್ಕಾರ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ಹಾಗಾಗಿ ಇವತ್ತು ಸಭೆಯನ್ನು ಕರೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯಲಿರುವಂತಹ ಸಭೆ, ಒಂದು ಮಹತ್ವದ ಸಭೆಯನ್ನು ಅಧಿಕಾರಿಗಳಿಗೆಲ್ಲರಿಗೂ ಕೂಡ ಕರೆದಿದ್ದಾರೆ. ಈ ಸಭೆಯಲ್ಲಿ 11 ಗಂಟೆಗೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆಯನ್ನು ನಿಗದಿ ಮಾಡಲಾಗಿದೆ. ಈ ಮೈಕ್ರೋ ಫೈನಾನ್ಸ್ನಿಂದ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಕರೆದಿರುವಂತಹ ಸಭೆ ಇದು. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಈ ಮೈಕ್ರೋ ಫೈನಾನ್ಸ್ ಹಾವಳಿ ಜಾಸ್ತಿ ಆಗ್ಬಿಡಿದೆ. ಇದರಿಂದಾಗಿ ಇದುವರೆಗೂ ಕೂಡ ರಾಜ್ಯದಲ್ಲಿ 4 ಜನ ಸಾವನ್ನಪ್ಪಿದ್ದಾರೆ ಆತ್ಮಹತ್ಯೆ ಮಾಡಿಕೊಂಡು. ಸಾಕಷ್ಟು ಕುಟುಂಬಗಳು ಬೀದಿಗೆ ಬಿದ್ದಿವೆ. ಎಷ್ಟೋ ಕುಟುಂಬಗಳು ಮನೆ ತೊರೆದು ಅಜ್ಞಾತ ಸ್ಥಳಕ್ಕೆ ತೆರಳು ಹೋಗಿವೆ. ಸೊ ಶೋಷಣೆ ಪ್ರಕರಣಗಳು ಏನು ದಾಖಲಾಗ್ತಾ ಇವೆ, ಇದೆಲ್ಲದರ ಬಗ್ಗೆನೂ ಕೂಡ ಚರ್ಚೆ ಮಾಡೋದಕ್ಕೋಸ್ಕರ ಸರ್ಕಾರ ಇವತ್ತು ಮೀಟಿಂಗನ್ನು ಸಿಎಂ ಕರೆದಿದ್ದಾರೆ. ಮೈಕ್ರೋ ಫೈನಾನ್ಸ್ ಕಿರುಕುಳ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆಯನ್ನು ಕರೆದಿದ್ದಾರೆ. ವಿಶೇಷ ಕಾನೂನು ರಚಿಸೋದಕ್ಕೆ, ಆ ಸಂಬಂಧ ಚರ್ಚೆ ಮಾಡೋದಕ್ಕೆ ಸಿಎಂ ಅಧ್ಯಕ್ಷತೆಯಲ್ಲಿ ನಡೆಯುವಂಥ ಸಭೆ ಇದು. ಬೆಳಗ್ಗೆ 11 ಗಂಟೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ನೇತೃತ್ವದಲ್ಲಿ ಇರುವಂಥ ಸಭೆಯಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಭಾಗಿಯಾಗ್ತಾ ಇದ್ದಾರೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಈ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗ್ಬಿಟ್ಟಿದೆ. ಈ ಫೈನಾನ್ಸ್ ಏಜೆನ್ಸಿಗಳ ಶೋಷಣೆ ಬಗ್ಗೆ ಕಾನೂನು ರಚಿಸಬೇಕು, ಅದು ರಚಿಸೋದಕ್ಕೆ ಸಾಧ್ಯ ಆಗಿಲ್ಲ. ಸೊ ಬಿಲ್ ಮಂಡನೆ ಸೇರಿ ಹಲವು ವಿಷಯಗಳ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆಗಳಿವೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಅನಿಲ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಅನಿಲ್, ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡಿದೆ. 4 ಸಾವು ಆಗಬೇಕಾಗಿತ್ತಾ ಈ ಸರ್ಕಾರ ಎಚ್ಚೆತ್ತುಕೊಳ್ಳೋದಕ್ಕೆ ಅನ್ನೋ ಪ್ರಶ್ನೆ ಸಹಜವಾಗಿ ಇದ್ದೇ ಇದೆ. ಬಟ್ ಅಟ್ಲೀಸ್ಟ್ ಈಗಲಾದರೂ ಒಂದು ಕಾನೂನು ರಚಿಸಬೇಕು, ಒಂದು ಬಿಲ್ ತರಬೇಕು ಅನ್ನೋ ಒಂದು ಚಿಂತನೆ ಇದೆಯಲ್ಲ, ಅದನ್ನ ಅಪ್ರಿಷಿಯೇಟ್ ಮಾಡಬೇಕಾಗಿರುವಂಥ ವಿಚಾರ. ಬಟ್ ಅದಕ್ಕಿಂತ ಮುಂಚೆ ಹಾವಳಿಯನ್ನು ತಪ್ಪಿಸಬೇಕು, ಮೊದಲು ಜನರಿಗೆ ಆ ಒಂದು ಧೈರ್ಯವನ್ನು ತುಂಬಬೇಕು. ಯಾರೆಲ್ಲ ಈ ಥರದೊಂದು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರು, ಯಾರು ಆತ್ಮಹತ್ಯೆ ಅನ್ನೋಂಥ ದಾರಿ ತುಳಿಬೇಡಿ. ದಯವಿಟ್ಟು ಕಂಪ್ಲೇಂಟ್ಸ್ ಕೊಡಿ. ಜೆನ್ಯೂನ್ ಆಗಿದ್ರೆ ಖಂಡಿತವಾಗ್ಲೂ ನಿಮ್ಮ ನೆರವಿಗೆ ಸರ್ಕಾರ ಇರುತ್ತೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಅನ್ನ ಬಹುಶಃ ಸರ್ಕಾರ ರೈಸ್ ಮಾಡಬೇಕಾಗತ್ತೆ ಅಂತ ಅನ್ಸುತ್ತೆ. ಇವತ್ತಿನ ಮೀಟಿಂಗ್ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಏನಿದೆ? ಖಂಡಿತವಾಗ್ಲೂ ರೆಹಮಾನ್, ಮೈಕ್ರೋ ಫೈನಾನ್ಸ್ನ ಹಾವಳಿ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಕೂಡ ನಡೀತಾ ಇತ್ತು. ಅಂದರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವರಿಗೂ ಕೂಡ ಒಂದು ಮಾಂಗಲ್ಯವನ್ನು ಕಳಿಸೋದ್ರ ಮೂಲಕ ಒಂದಷ್ಟು ಜನರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಅಂದರೆ ಫೈನಾನ್ಸ್ ಕಂಪನಿಗಳು ಎಷ್ಟು ರೀತಿ ಒಂದು ಹಾವಳಿಯನ್ನು ಕೂಡ ಕೊಡ್ತಾ ಇದ್ದಾವೆ, ಕುಟುಂಬಗಳು ಕೂಡ ದಿವಾಳಿ ಆಗಿತ್ತು. ಇದರಿಂದ ನಿರಂತರ ವರದಿಯನ್ನು ಕೂಡ ಟಿವಿನಲ್ಲಿ ಪ್ರಸಾರ ಮಾಡಿತ್ತು. ಇದೀಗ ಸರ್ಕಾರ ಎಚ್ಚೆತ್ತು ಈಗ ಅಂದರೆ ಇದೀ ಅಧಿಕಾರಿಗಳು ಹಾಗೂ ಈಗ ಸಚಿವರ ಸಮ್ಮುಖದಲ್ಲಿ ಸಭೆಯನ್ನು ಕೂಡ ಕರೆದಿರುವಂಥದ್ದು. ಇಂದು ಬೆಳಗ್ಗೆ 11 ಗಂಟೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆಯನ್ನು ಕೂಡ ನಡೆಯುತ್ತೆ. ಈ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಅಂದರೆ ಕರ್ನಾಟಕ ಫೈನಾನ್ಸ್ ಅಂದ್ರೆ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಟ್ ರೆಗ್ಯುಲೇಷನ್ ಆಫ್ ದಿ ಮನಿ ಲ್ಯಾಂಡಿಂಗ್, ಈ ಒಂದು ಪ್ರಮುಖ ಒಂದು ವಿಧೇಯಕವನ್ನು ಮಂಡನೆ ಮಾಡೋದ್ರ ಬಗ್ಗೆ ಒಂದು ಚರ್ಚೆನೂ ಕೂಡ ನಡೀತಾರೆ. ಅಂದ್ರೆ ಈಗ ಅಧಿವೇಶನ ನಡೆಯುವಂತಹ ವೇಳೆ ಈ ಒಂದು ವಿಧೇಯಕನ ಮಂಡನೆ ಮಾಡಬೇಕಾಗುತ್ತೆ. ಈಗ ಅಧಿವೇಶನ ಇಲ್ಲದ ಕಾರಣವಾಗಿ ಸದ್ಯಕ್ಕೆ ಸುಗ್ರೀವಾಜ್ಞೆ ಹೊರಡಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು. ಅಂದ್ರೆ ಈಗ ರಾಜ್ಯದಲ್ಲಿ ಸಾಲು ಪ್ರಕರಣಗಳು ಕೂಡ ಕಂಡು ಬರ್ತಾ ಇದೆ. ಹೀಗಾಗಿ ಎಚ್ಚೆತ್ತಂತಹ ಸರ್ಕಾರ ಈ ಒಂದು ಬೆಳವಣಿಗೆಗೆ ಕಡಿವಾಣ ಹಾಕಬೇಕು. ಜನರನ್ನು ಯಾರಿಂದ ಹಣವನ್ನು ಅಪ್ಪಿಕ್ತಾ ಇದ್ದಾರೆ, ಜನರ ನಿಟ್ಟುಸಿರು ಬಿಡುವಂತ ಕೆಲಸವನ್ನು ಮಾಡಬೇಕು ಅಂತ ಈಗ ಸರ್ಕಾರ ಕೂಡ ಮುಂದಾಗಿರುವಂತದ್ದು. ಅಂದ್ರೆ ಟಿವಿ ಕೂಡ ನಿರಂತರ ವರದಿ ಪ್ರಸಾರ ಕೂಡ ಮಾಡಿತ್ತು. ಅಂದ್ರೆ ಎಳೆಯಾಗಿ ಜನರು ಅನುಭವಿಸುವಂತ ಕಷ್ಟವನ್ನ, ಜೊತೆಗೆ ಈಗ ಜಮೀನನ್ನು ಕೂಡ ಕಳ್ಕೊಂಡ್ರು, ಮನೆಯನ್ನ ಕೂಡ ತೊರೆದು ಸಾಕಷ್ಟು ಜನ ಕೂಡ ಊರನ್ನೇ ಖಾಲಿ ಮಾಡಿದ್ರು. ಈ ಎಲ್ಲಾ ಒಂದು ಬೆಳವಣಿಗೆಗಳನ್ನು ಕೂಡ ಸರ್ಕಾರದ ಕಣ್ಣು ತೆರೆಸುವಂತ ಕೆಲಸವನ್ನ ಮಾಡಿತ್ತು. ಇದೀಗ ಸರ್ಕಾರ ಎಚ್ಚೆತ್ತುಕೊಂಡು ಈಗ ಒಂದು ಬಿಲ್ ಅನ್ನ ಜಾರಿಗೆ ತರುವಂತ ಕಾರ್ಯ ಕೂಡ ಮುಂದಾಗಿರುವಂತದ್ದು. ರೆಹಮಾನ್. ಓಕೆ, ಥ್ಯಾಂಕ್ ಯು ಅನಿಲ್.